ವಕ್ಫ್ ಬೋರ್ಡ್ ರೈತರಿಗೆ ನೋಟಿಸ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ಈಗಾಗಲೇ ಬಿಜೆಪಿಯವರು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದ್ರೆ ಬಿಜೆಪಿಯಲ್ಲೇ ಒಂದು ಬಣದವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನ ಕೊಡಲಿದ್ದಾರೆ. ಸಿದ್ದರಾಮಯ್ಯಗೆ ಟಕ್ಕರ್ ಕೊಡೋಕೆ ಬಿಜೆಪಿಯ ಭಿನ್ನರು ರೆಡಿಯಾಗಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳೋಕೆ ರೆಬಲ್ ಟೀಮ್ ಚರ್ಚೆಯನ್ನ ಮಾಡ್ತಾ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಸೇರಿದಂತೆ ತಂಡದ ಪ್ರವಾಸ ಇರುತ್ತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮತ್ತೆ ಧ್ವನಿ ಎತ್ತಲಿದೆ ಈ ಟೀಮ್ ಎನ್ನುವಂಥ ಮಾಹಿತಿ. ವಕ್ಫ್ ಬೋರ್ಡ್ ನೋಟಿಸ್ ಸಂಬಂಧ ರಾಜ್ಯಾದ್ಯಂತ ಯಾವ ರೀತಿಯಾದಂಥ ಆಕ್ರೋಶ ವ್ಯಕ್ತವಾಗಿತ್ತು, ರೈತರು ಯಾವ ರೀತಿಯಾಗಿ ಪ್ರತಿಭಟಿಸಿದ್ರು ಎನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಅದರ ಮುಂದುವರಿದ ಭಾಗವಾಗಿ ಈಗಾಗಲೇ ಬಿಜೆಪಿ ಈ ಸಂಬಂಧ ಸಮಿತಿಯನ್ನು ರಚಿಸಿದೆ. ಇನ್ನುಳಿದಂತೆ ನೋಡ್ತಾ ಹೋಗೋದಾದರೆ ಬಿಜೆಪಿಯಲ್ಲೇ ಒಂದು ಬಣ ಅಂತ ಹೇಳಿದರೆ ಭಿನ್ನರು, ಅಸಮಾಧಾನಿತರು ಇವರೆಲ್ಲರೂ ಸೇರಿಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರಗಳನ್ನು ಇಲ್ಲಿ ಮಂಡಿಸಲಿದ್ದಾರೆ. ಅಥವಾ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳೋಕ್ಕೂ ಕೂಡ ಈ ರೆಬಲ್ ಟೀಮ್ ರೆಡಿಯಾಗಿದೆ ಎನ್ನುವಂಥ ಮಾಹಿತಿ ಇದೆ. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಲಿಂಬಾವಳಿ ಸೇರಿದಂತೆ ಸಾಕಷ್ಟು ಜನರು ಈ ತಂಡದಲ್ಲಿ ಇದ್ದಾರೆ. ಈಗಾಗಲೇ ಇವರು ರಾಜ್ಯಾದ್ಯಂತ ಪ್ರವಾಸ ಮಾಡುವ ಪ್ಲ್ಯಾನನ್ನು ಕೈಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇವರ ಬದಲಾವಣೆ ಆಗಬೇಕು ಎನ್ನುವಂಥ ಕೂಗು ಕೂಡ ಈ ಅಸಮಾಧಾನಿತರು ಹೇಳ್ತಾ ಇದ್ದಾರೆ. ನಾವು ಇಡ್ತಾ ಇದ್ದೇವೆ. 1954ರಿಂದ ರಚನೆ ಆಗಿರ್ತಕ್ಕಂಥ ರಾಜ್ಯಪತ್ರವನ್ನು, ಗೆಜೆಟನ್ನು ರದ್ದುಗೊಳಿಸಬೇಕು. 4-5 ಗೆಜೆಟ್ಗಳಾಗಿದೆ. ಆಮೇಲೆ ಆ ಎಲ್ಲ ಗೆಜೆಟ್ಗಳನ್ನು ವಕ್ಫ್ ಸಂಬಂಧಪಟ್ಟಂತೆ ರದ್ದು ಮಾಡಬೇಕನ್ನೋದು ಮೊದಲೇ ಬೇಡಿಕೆ. ಹಾಗೆಯೇ ರೈತರು, ಮಠಗಳು, ಮಂದಿರಗಳು, ಸರ್ಕಾರಿ ಜಾಗಗಳು, ಹಿಂದುಳಿದ ವರ್ಗದವರು, ದಲಿತರದು, ಇನ್ನು ಯಾರ್ಯಾರದು ಜಾಗವನ್ನು ವಕ್ಫ್ ಕ್ಲೇಮ್ ಮಾಡ್ತಾ ಇದೆ. RTCಯಲ್ಲಿ ಬರ್ತಾ ಇದೆ. ಸರ್ಕಾರ ಹೇಳಿದೆ RTCಯಿಂದ ತೆಗೆದಾಕಕ್ಕೆ ಹೇಳಿದ್ದೀವಿ ಅಂತ. ಈ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಆ ಜಾಗಗಳನ್ನು ಖಾಯಮಾಗಿ ಇವ್ರಿಗೆಲ್ಲರಿಗೂ ವಾಪಸ್ ಕೊಡಬೇಕನ್ನುವಂಥದ್ದು ಎರಡನೇ ಬೇಡಿಕೆ. ಮೂರನೇದ್ದು, ನಮ್ಮ ಸರ್ಕಾರ ಇದ್ದಾಗ ಅನ್ವರ್ ಮಾಣಿಪಾಡಿಯವರ ವರದಿ ಸದನದಲ್ಲಿ ಮಂಡನೆ ಆಗಿತ್ತು. ಆ ವರದಿಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಅದನ್ನು ಜಾರಿಗೆಗೊಳಿಸಬೇಕು. ಅದರಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳು, ವಕ್ಫಿನ ನಿಜವಾದ ಆಸ್ತಿ ಯಾವುದಿದೆ, ಯಾರು ಅದನ್ನು ಕಬಳಿಸ್ಕೊಂಡಿದ್ದಾರೆ, ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಕ್ರಮವನ್ನು ಜರುಗಿಸಬೇಕನ್ನುವಂಥ ವಿಷಯಗಳನ್ನು ಇಟ್ಕೊಂಡು ಜಾಗೃತಿ ಅಭಿಯಾನವನ್ನು ಪ್ರಾರಂಭ ಮಾಡ್ತೇವೆ. ಈಗ ಗೆಜೆಟ್ ಮೊದಲೇ ಹೇಳಿಲ್ಲ, 1954ರಿಂದ ಅವತ್ತಿಂದ ಶುರು ಆಗಿದೆ. 54ರಿಂದ ರಚನೆ ಆಗಿದೆ, 64ಅಲ್ಲಿ ಆಯಿತು, 72ನಲ್ಲಿ ಆಗಿದೆ. ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದು ಗೆಜೆಟ್ ಆಗಿದೆ. ಆ ಎಲ್ಲ ಗೆಜೆಟ್ಗಳನ್ನು ರದ್ದು ಮಾಡಬೇಕು. ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಕಡೆ ಬರ್ತಾರೆ. ಸೋಮವಾರ, ಮಂಗಳವಾರ ಇದು ಬಹಳ ದೊಡ್ಡ ಒಂದು ರೈತರಿಗೆ ಮತ್ತು ಎಲ್ಲ ಮಠ ಮಂದಿರಗಳಿಗೆ ಅಷ್ಟೇ ಅಲ್ಲ, ಸರ್ಕಾರ ಜಮೀನು ಸಹ ಇವತ್ತು ವಕಫ್ ಅಂತೇಳಿ ಬೇಕಾಬಿಟ್ಟಿಯಾಗಿ ಇವತ್ತು ಬಾಗಲಕೋಟೆ ಸುವರ್ಣ ಏನು ಮಿನಿ ವಿಧಾನಸೌಧ ಅದು ಸಹಿತ ವಕಫ್ ಅಂತೇಳಿ ಇವತ್ತು ಘೋಷಣೆ ಮಾಡ್ತಾಯಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ. ನಾವು ಹೇಳೋದು ಏನಂದರೆ, ಇನ್ನೊಂದು ಅವ್ರ ಅಂಶ ಅಂದರೆ ಟ್ರಿಬ್ಯುನಲ್ ಏನಿದೆ ಅದನ್ನು ರದ್ದಾಗಬೇಕು. ಯಾವುದೇ ವಕಫ್ಗೆ ಸಂಬಂಧಪಟ್ಟಂಥ ಏನೇ ಕಾನೂನು ಹೋರಾಟ ಇದ್ದರೆ ನಮ್ಮ ನ್ಯಾಯಾಲಯಗಳಲ್ಲೇ ಅದು ಇತ್ಯರ್ಥ ಆಗಬೇಕು. ಟ್ರಿಬ್ಯುನಲ್ ಅನ್ನುವಂಥದ್ದು ಒಂದು ದೊಡ್ಡ ಶಾಪ ಆಗಿಬಿಟ್ಟಿದೆ. ಯಾಕಂದರೆ ಅಲ್ಲಿ ಟ್ರಿಬ್ಯುನಲ್ ಇರೋರೆಲ್ಲ ಒಂದೇ ಕೋಮಿನವರು. ಅಲ್ಲಿ ಏನೋ ಒಬ್ಬ ರೈತ ಕೈ ಕಟ್ಕೊಂಡು ನಿಂದಿರಬೇಕು, ಅಪರಾಧಿ ಹಂಗೆ ರೈತನೇ ಪ್ರೂವ್ ಮಾಡಬೇಕಿದ್ದು ನನ್ನ ಜಮೀನು, ನನ್ನ ಮುತ್ತಾತನ ಜಮೀನು ಅಂತೇಳಿ. ಅವ್ರಿಗೆ ಏನಾಗಿದೆ, ಸೆಕ್ಷನ್ 40 ಏನೋ ಒಂದು ಇದರಲ್ಲಿ ಅವ್ರಿಗೆ ಯಾವುದು ಮನಸ್ಸಿಗೆ ಬರ್ತದೆ, ಯಾರಿಗೆ ವಕಫ್ಗೆ ಅನಿಸ್ಬಿಟ್ರೆ ಅದು ವಕಫ್ ಅಂತೇಳಿ
ಅದಕ್ಕೆ ನಾವು ಟ್ರಿಬ್ಯುನಲ್ನೇ ಪೂರ್ತಿ ರದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.